ಮಾಲಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಗೈವೆಯನು ತಲೆ ಕನಕ ಗರ್ಭನ ತಪವನು ಗೈವೆಯನು ತಲೆ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು. ಭಿಕ್ಷೆಯಲಿ ಕಾಮಿನಿಯು ಮಾಲಿನಿಯು ಮಾಲಿನಿಯು ನನ್ನ ಹೆಸರು ಮಾಲಿನಿ ಎಂಬುದಾಗಿ ಪ್ರಾಯ ಪ್ರಬುದ್ಧರಾದ ನನಗೆ ಯಾವುದೇ ರೀತಿಯ ಕೊರತೆ ಬರಬಾರದೆಂದು ಬೇಕಾದ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ರೆ ಇಂದಿನ ದಿನ ಈ ದಟ್ಟವಾದ ಕಾಡಿಗೆ ಬಂದು ಸೇರಿದ್ದೇನೆ. ಕಾರಣವಿದೆ. ಅದೆಷ್ಟೋ ದಿನದಿಂದ ನನ್ನ ಅಮ್ಮ ಬೇಸರಿಸುತ್ತಾ ಇದ್ದಾರೆ. ಅಮ್ಮನ ಬಳಿಗೆ ಹೋಗಿ ವಿಚಾರಿಸಿದೆ, ಯಾಕಮ್ಮ ಈ ರೀತಿ ಕೂಡ ದಿನನಿತ್ಯ ಕಣ್ಣೀರು ಸುರಿಸುತ್ತಾ ಇದ್ದೀರಿ, ನಿಮ್ಮ ಕಣ್ಣೀರಿಗೆ ಕಾರಣ ಏನೆಂಬುದಾಗಿ ವಿಚಾರಿಸಿದೆ. ಪಾಪ ನನ್ನ ಅಮ್ಮ ಹೇಳಿದ ಮಾತಾದ್ರೂ ಏನು, ನಮಗೆ ಸಿಗಬೇಕಾದಂತ ಸ್ವರ್ಗಲೋಕ ಸಂಪತ್ತನ್ನು ಆ ದೇವತೆಗಳು ಸ್ವಾಧೀನ ಮಾಡಿ ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದಾರೆ. ಅದನ್ನು ಪಡೆಯುವುದಕ್ಕೆ ಹೋದಂತ ನನ್ನ ಗಂಡು ಮಕ್ಕಳನ್ನೆಲ್ಲ ಆ ದೇವತೆಗಳು ಮೋಸದಿಂದ ಕೊಂದಿದ್ದಾರೆ. ಇದಕ್ಕೆ ಅಮ್ಮನಲ್ಲಿ ಕೇಳಿದೆ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸೇನು ಪ್ರಯೋಜನ, ಹೋದಂತ ಸಂಪತ್ತು ನಮ್ಮಿಂದ ಮರಳಿ ಪಡೆಯುವುದಕ್ಕೆ ಸಾಧ್ಯ ಉಂಟೆ? ಅದಕ್ಕೆ ತಾಯಿಯೊಂದು ಮಾತನ್ನು ಹೇಳಿದ್ದಾರೆ, ಇನ್ನು ಮುಂದೆ ನಮ್ಮ ವಂಶ ಉದ್ಧಾರ ಆಗಬೇಕಾದ್ರೆ ನಿನ್ನಿಂದಲೇ ಸಾಧ್ಯ. ಕಾಡಿಗೆ ಹೋಗಿ ವಿಧಿಯನ್ನು ಕುರಿತು ತಪಸ್ಸನ್ನು ಆಚರಿಸು, ಗಂಡು ಮಗುವನ್ನು ಪಡೆದಿಗೆ ವರವನ್ನು ಬೇಡಿಕೊಂಡು ಬಾ ಎಂಬುದಾಗಿ. ಹಾಗೆ ನನ್ನ ಜನನಿಯ ಆಜ್ಞೆಯನ್ನು ಪಡೆದು ಬ್ರಹ್ಮದೇವರ ತಪಸ್ಸಿಗಾಗಿ ಹೊರಟು ಬಂದಿದ್ದೇನೆ ಈ ಕಾಡಿಗೆ. ಆದ್ರೆ ಈ ಪರಿಸರವನ್ನು ಕಾಣುವಾಗ ನಾನು ತಪಸ್ಸನ್ನು ಆಚರಿಸಬೇಕಾದ್ರೆ ಮೊದಲಾಗಿ ಸ್ವಲ್ಪ ಯೋಚಿಸಬೇಡ್ವೆ? ನಾನು ಕಾಣೋದಕ್ಕೆ ಹೇಗಿದ್ದೇನೆ? ಚೆಲುವಿಗೆ ಯೌವನದಿಂದಾಗ ನಾನು ಅತಿಶೋಭಿಸುವೆ, ಅದರಿಂದ ಅತಿಶೋಭಿಸುವೆ, ಅದರಿಂದ ಚೆಲುವಿಗೆ ಯೌವನದಿಂದ ಯೌವನದಿಂದ ಆಗ 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 ಚೆಲುವಿಗೆ ಯೌವನದಿಂದ ಯೌವನದಿಂದ ನಾ ಅತಿ ಶೋಭಿಸುವೆ, ಅದರಿಂದ ನಾ ಅತಿ ಶೋಭಿಸುವೆ, ಅದರಿಂದ
ಕಾಮಕರನ್ನ ಕಂಡರೆ ಮೋಗಿಸದುಳಿಯರು ತಾಪಗಿನ್ ವಿಕ್ಕಾವತಗರು ಗಿಳೆಯಗವುಗರಿನ ಕಂಡರೆ ಮೋಗಿದ ದುಳಿಯರು ತಪಗಿನು ವಿಕ್ರಮತಗರು ಚೆಲುವಿಕೆ ಯೌವನದಿಂದ ಅತಿ ಶೋಭಿಸುವೆ ಅದರಿಂದ ಅತಿ ಶೋಭಿಸುವೆ ಅದರಿಂದ ಅತಿ ಶೋಭಿಸುವೆ ಅದರಿಂದ ಪರಿಸರವನ್ನು ಕಾಣುವಾಗ ನಾನು ತಪಸ್ಸನ್ನಾಚಿಸಬೇಕಾದ್ರೆ ಮೊದಲಾಗಿ ಸ್ವಲ್ಪ ಯೋಚಿಸಬೇಕಾಗಿದೆ. ಚೆಲುವಿಗೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ಎಳೆಯಲ್ಲಿ ಯಾರಾದ್ರೂ ಕಾಮಕರು ನೋಡಿದ್ರೆ ನನ್ನ ರೂಪಕ್ಕೆ ಮರುಳಾಗಿ ನನ್ನ ದೇಹ ಸುಖವನ್ನು ಪಡೆಯೋದಕ್ಕೆ ಮುಂದಾಗ್ತಾರೆ. ಆಗ ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನ ಬರ್ತದೆ. ಅಷ್ಟೇ ಅಲ್ಲ, ಸರಿಯಾಗಿ ಯೋಚಿಸುವಾಗ ಆ ದೇವತೆಗಳು ಮೊದಲೇ ನಮಗೆ ಹಗೆಗಳಾಗಿದ್ದಾರೆ. ಅವರಲ್ಲಿ ಅದು ನಿಜ ವಿಷಯವನ್ನು ತಿಳಿದ್ರೆ ಖಂಡಿತವಾಗಿ ತಪಸ್ಸನ್ನು ಕೆಡಿಸ್ತಾರೆ. ದೇವತೆಗಳಿಗೆ ಗೊತ್ತಾಗಬಾರ್ದು, ಇಲ್ಲಿರುವಂತಹ ಕಾಮಕರಿಗೆ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗದ ಹಾಗೆ ನಾನು ತಪಸ್ಸನ್ನು ಆಚರಿಸಬೇಕು. ಯಾವ ರೀತಿಯಲ್ಲಿ? ಈ ಬಗ್ಗೆ ಸ್ವಲ್ಪ ಯೋಚಿಸಬೇಕು. ಸರಿ, ಅಷ್ಟ ಸಿದ್ಧಿಯನ್ನು ಬಲ್ಲವರು ನಾವು ಆದ ಕಾರಣ ಈ ನಿಜ ರೂಪವನ್ನು ಮರೆಗೊಳಿಸಬೇಕು. ಯಾವುದಾದ್ರು ಪ್ರಾಣಿಗಳ ರೂಪವನ್ನು ಧರಿಸಬೇಕು. ಕಾಣುವರ ಕಣ್ಣಿಗೆ ಅಸಹ್ಯ ಎನಿಸುವಂತಹ ಪ್ರಾಣಿ ಆಗ್ಬೇಕು. ಅದು ಯಾವುದು? ಹಾವಿನ ರೂಪ ಆದಿತ್ತ? ಅದು ಬೇಡಪ್ಪ. ಹಾರಾಡಿಕೊಂಡು ಹೋಗ್ತಾ ಇದೆ ಗರುಡ ಹಕ್ಕಿ. ಇಲ್ಲಿ ಅದ ಗರುಡ ನೋಡಿದ್ರೆ ಕುಕ್ಕಿ ಕೊಂದೇ ಬಿಟ್ಟಿತು. ಹಾವು ಖಂಡಿತವಾಗಿಯೂ ಗರುಡನಿಂದ ಅಳಿದು ಹೋಗ್ತದೆ. ಹಾವಿನ ರೂಪ ಗೋವುಗಳ ರೂಪ ಆದಿತ್ತೆ. ಅದು ಬೇಡ. ಇಷ್ಟು ದೊಡ್ಡ ಕಾಡಿನಲ್ಲಿ ಒಂದೇ ಒಂದು ದನವಾದ್ರೂ ಕಾಣಿಸುವುದಿಲ್ಲ. ಎಲ್ಲಿಯಾದ್ರೂ ಒಂದು ದನವನ್ನು ಕಂಡ್ರೆ ಯಾರಿಗ ಸಂಶಯ ಬಾರದಿದ್ದೀತ? ನೋಡಿ, ಆ ಕಡೆಯಿಂದ ಹುಲಿಯ ಗರ್ಜನೆ ಕೇಳುತ್ತಾ ಇದೆ. ಎಲ್ಲಿಯಾದ್ರೂ ಹುಲಿ ನೋಡಿದ್ರೆ ದನವನ್ನು ಕೊಂದು ತಿಂದೇ ಬಿಟ್ಟಿತ್ತು. ಗೋವುಗಳಿಗೆ ವ್ಯಾಘ್ರಗಳ ಭೀತಿ. ಆಗ ಜಿಂಕೆ ರೂಪ ಧರಿಸಿದ್ರೆ ಹೇಗೆ? ಬೇಟೆಗಾರ ಬೇಟೆ ಆಡ್ತಾ ಬರ್ತಾ ಇದ್ದಾನೆ. ಎಲ್ಲಿಯಾದ್ರೂ ಬೇಟೆಗಾರ ನೋಡಿದ್ರೆ ಜಿಂಕೆಯನ್ನು ಕೊಂದು ತಿಂದೇ ಬಿಟ್ಟಿತ್ತು. ಅದಾಗ್ಲಿಕ್ಕಿಲ್ಲ. ಏನದು?
ದೂರಲ್ಲಿ ಕಾಣ್ತಾ ಇದೆ ಮಹಿಷಿಗಳ ಹಿಂಡು. ಸರಿ ಸರಿ, ನಾನು ಆ ಮಹಿಷಿಯ ರೂಪವನ್ನು ಧರಿಸಿದ್ದಾದ್ರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಮಹಿಷಿ ಹತ್ತಿರ ಯಾರು ಬರ್ಲಿಕ್ಕೂ ಇಲ್ಲ. ಮೊದಲಾಗಿ ಶುಚಿತ್ಪೂತಳಾಗಬೇಕು. ಹತ್ತಿರಲ್ಲೇ ಕಾಣ್ತಾ ಇದೆ ಸರಸಿ. ಆ ಸರಸಿಯಲ್ಲಿ ಮಿಂದು ಮಡಿ ಬಟ್ಟೆ ತೊಟ್ಟುಕೊಳ್ಬೇಕು. ಆ ಬಳಿಕ ನಿಜ ರೂಪವನ್ನು ಮರೆಗೊಳಿಸಬೇಕು. ಮಹಿಷಿಯ ರೂಪವನ್ನು ಧರಿಸಬೇಕು. ತಡ ಯಾಕಂತೆ ನಮ್ಮ ದೇವರ ಮನದಿ ತಿಳಿದು ಏನೋ ಆಶ್ಚರ್ಯವಿದು. ಸುಭಾಷಿಕನಾದಂತಹ ನಾನು ಭಗವಂತನ ದಿವ್ಯ ದರ್ಶನಕ್ಕಾಗಿ ನಾಡನ್ನು ಬಿಟ್ಟು ಕಾಡನ್ನು ಸೇರಿ ತಪಸ್ಸನ್ನು ಆಚರಿಸುತ್ತಿದ್ದವ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗವಾಗುತ್ತಾ ಉಂಟು. ಇದಕ್ಕೇನು ಕಾರಣ, ಯಾರಿಂದ ಆಯಿತು, ಹೇಗಾಯ್ತು ಎಂಬುದನ್ನು ತಿಳಿಯಬೇಕು. ಜ್ಞಾನ ದೃಷ್ಟಿಯಿಂದ ನೋಡುತ್ತೇನೆ. ಬಡವರದ ಬವ ಹಿಂದಿನೊಳಗುವುದೇನು ದೃಷ್ಟಿಯಿಂದ ತಿಳಿದೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರಪೂರ್ಣನನ್ನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನು ಮೈಮರೆಸಿ ಮಹಿಷಿಯ ರೂಪವನ್ನು ತಾಳಿಗೆ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ನಿನ್ನ ತಪಸ್ಸಿನಿಂದಾಗಿ ನಮ್ಮವರ ಋಷಿಕುಲಕ್ಷೇಪಮಾನ ಅಪಮಾನ. ನೀನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನೆ ಆಗಲಿ ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೇ ಹೋಗಲಿ. ಇವಳು ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ನಾನು ತಪಸ್ಸನ್ನು ಆಚರಿಸ ಸರಿಯಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಅರಸಿಕೊಂಡು ನೋಡಿದ್ದೇನೆ. ಶಾರದಾ ರಮಣ ಸೇರಿದೆ ಚರಣ ಕರುಣ ತೋರು ದರುಶನ ವಾಣಿ ರಮಣ ಜಯ ಜಯ
ಏನಿದು ಏನಿದು ಘನತರದಬವು ಮಾನಿನಿ ಮಣಿಯಿನಿ ಬಡಲಿಗೆ ದಿಟವು ಸಾನು ರಗದಿ ಪೀಳು ಮನದಿರವನ್ನು ನಾನಿವಿನಿಂದೈ ತಂದು ಕಮಲಜನು ಹೋಗುವುದು. ಮಗಳೇ ಮಾಲಿನಿ, ನಿನ್ನ ಭಕ್ತಿಗೆ ಮೆಚ್ಚು ಮೈದೋರಿದ್ದೇನೆ. ಕರುಣ ಸಾಗರ ದೇವ ಪರಮೇಶಿ ಕೇಳಯ್ಯ, ಹರುಷದಿಂದಲೇ ಮನದಿರವಾಗ ಸುರಧೀರನಾಗಿ ತರಳನ ಬಯಸಿದ ವಿರಾಜಿಸಿದನು ಘೋರ ತಪವಾಗ ಸ್ವಾಮಿ, ನನ್ನ ತಪಸ್ಸಿಗೆ ಮೆಚ್ಚಿ ಒಲಿದು ಬಂದಿದ್ದೀರಿ. ನಾನೇ ಭಾಗ್ಯವಂತಳು ಸ್ವಾಮಿ. ಹಾಗೆಂದುಕೊಂಡು ನನ್ನ ಮನದ ಇಂಗಿತವು ನಿಮ್ಮಲ್ಲಿ ಹೇಳಿದಿಂದಾದ್ರೆ ಈಡೇರಿಸಿಕೊಡ್ತೀರ ಸ್ವಾಮಿ. ಭಕ್ತಾಭೀಷ್ಟ ಫಲಪ್ರದಾಯಕನಲ್ಲವೇ ನಾನು ಸತ್ಯ ಕೇಳಿತ್ತು ಮಗಳೇ. ತಂದೆ, 3 ಲೋಕವನ್ನು ಗೆಲ್ಲುವಂತಹ 4 ಲೋಕದ ಪಟ್ಟವನ್ನು ಆಳುವಂತಹ ಗಂಡು ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು. ಅಂತಹ ವರ ಬಂದಿತ್ತು ನನ್ನನ್ನು ಉದ್ಧರಿಸಬೇಕು ತಂದೆ, ಉದ್ಧರಿಸಬೇಕು. ಮಾಲಿನಿ, ನಿನ್ನ ಮನದ ಇಚ್ಛೆಯಂತೆ ಧುರಧೀರನಾಗಿರುವ ಮಗನೇ ನಿನ್ನ ಉದರದಲ್ಲಿ ಹುಟ್ಟುತ್ತಾನಮ್ಮ. ಹೌದೇ? ಆದರೂ ಕೂಡ ಹುಟ್ಟುವಂತಹ ಮಗ ಮಾತ್ರ ನಿಮ್ಮ ಹಾಗೆ ಇರುವುದಿಲ್ಲ. ಅಂದ್ರೆ ಬದಲಾಗಿ ಕೋಣನಾಗಿರ್ತಾನೆ ಮಗಳು. ಕೋಣನಂತಹ ಮಗ? ಸ್ವಾಮಿ, ಅದೆಷ್ಟೋ ದಿನದಿಂದ ಈ ಕಾಡಿನಲ್ಲಿದ್ದುಕೊಂಡು ಭಕ್ತಿಯಿಂದ ನಿಮ್ಮನ್ನು ಕುರಿತು ತಪಸ್ಸನ್ನು ಆಚರಿಸಿದೆ ತಂದೆ. ನನ್ನ ಪ್ರಯತ್ನವೆಲ್ಲವೂ ವ್ಯರ್ಥವಾಯಿತು ಸ್ವಾಮಿ, ವ್ಯರ್ಥವಾಯಿತು. ರೂಪವಂತ ಮಗನನ್ನು ಪಡಿಬೇಕು, ತನ್ನ ಮೊಲೆ ಹಾಲನ್ನು ಉಣಿಸಬೇಕು, ಪ್ರೀತಿಯಿಂದ ಸಾಕಬೇಕು, ಸಲಹಾ ಬೇಕೆಂಬ ಆಸೆ ನನಗಿತ್ತು ಸ್ವಾಮಿ. ನಿಮ್ಮಲ್ಲೇ ಕೇಳುತ್ತಾ ಇದ್ದೇನೆ. ಏನು ಮಗಳೇ? ಯಾಕೆ ತಂದೆ? ಮಗಳೇ, ನಿನ್ನ ಅಂತರಂಗದ ವೇದನೆ ತುಮುಲ ನನಗೂ ಅರ್ಥವಾಗುತ್ತಾ ಇದೆ. ಬ್ರಹ್ಮದೇವ ನಿನ್ನ ಪಾಲಿಗೆ ಮುನಿದ ಎನ್ನುವ ಹಾಗೆ ಭಾವಿಸಬೇಡ. ನೀನು ಮಹಿಷಿಯ ರೂಪವನ್ನಂತೂ ತಪಶ್ಚರ್ಯಲ್ಲಿ ತೊಡಗಿದ್ದು ತಾನೆ. ಪರಿಣಾಮವಾಗಿ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗನು ಮಹಿಷನೇ ಆಗುತ್ತಾನೆ. ಅದಕ್ಕೆ ಪೂರಕವಾಗಿ ಇಲ್ಲೊಂದು ದುರ್ಘಟನೆಯೂ ನಡೆದು ಹೋಯಿತು. ನಿನ್ನ ತಪಸ್ಸಿನ ಜ್ವಾಲೆಯಿಂದ ಹತ್ತಿರದಲ್ಲೇ ತಪಶ್ಚರ್ಯಲ್ಲಿ ತೊಡಗಿದ್ದ ಸುಪಾರ್ಶುಕ ಮಹಾಮುನಿಗೆ ತೊಡಕಾಗಿ ಕುಪಿತನಾಗಿ ನಿನ್ನನ್ನು ಶಪಿಸಿದ್ದಾನಮ್ಮ. ನಿನ್ನ ಹೊಟ್ಟೆಯಲ್ಲಿ ಕೋಣನೆ ಹುಟ್ಟಲಿ ಎನ್ನುವ ಹಾಗೆ. ಸುಪಾರ್ಶಕರ ಶಾಪವೇ ಸ್ವಾಮಿ? ಸಾಮಾನ್ಯವಾದ ಋಷಿ ಕೊಟ್ಟ ಶಾಪವನ್ನು ನೀವು ಪರಿಹರಿಸಿ ನಮ್ಮ ಹಾಗಿರುವಂತಹ ಮಗು ಹುಟ್ಟುವ ಹಾಗೆ ಅನುಗ್ರಹಿಸಬೇಕು ಸ್ವಾಮಿ, ಅನುಗ್ರಹಿಸಬೇಕು. ಸಾಧ್ಯ ಇಲ್ಲ. ಋಷಿವಾಕ್ಯ ಯಾವತ್ತಾದರೂ ಹೊಸಿಯಾಗುವುದಕ್ಕೆ ಸಾಧ್ಯ ಉಂಟೆ? ಅದು ದಿಟವಾಗಿ ಆಗಿಯೇ ಆಗುತ್ತದೆ. 3 ಮೂರ್ತಿಗಳಿಂದಲೂ ಇದಕ್ಕೆ ಪರಿಹಾರ ದೊರೆಯದೇ ಹೋಗಲಿ ಎನ್ನುವ ವಚನವನ್ನು ಸೇರಿಸಿದ್ದಾನೆ ತಾನೆ. ಹಾಗಾದ್ರೆ ತಂದೆ, ಕೋಣನಂತಹ ಮಗನನ್ನು ಪಡೆದು ನನ್ನ ಜೀವನದಲ್ಲಿ ನಾನೇನು ಸಾಧಿಸಿದಕೊಂಡು ಸ್ವಾಮಿ, ಏನು ಸಾಧಿಸಿದಕೊಂಡು? ದುಃಖಿಸಬೇಡ. ನಿನ್ನ ಮನದ ಇಚ್ಛೆ ಏನು? ಜಗಮೂರನ್ನು ಗೆಲ್ಲುವಂತಹ ಮಗ ತನಗೆ ಬೇಕು ಎನ್ನುವ ಹಾಗೆ ತಾನೆ. ಕೋಣನಾದ್ರೆ ಏನಂತೆ? ಜಾಣನಾಗುತ್ತಾನೆ, ಸುತ್ರಾಣನಾಗುತ್ತಾನೆ, ಪ್ರವೀಣನಾಗುತ್ತಾನೆ. ಜಗ 3 ಗೆದ್ದು ಘನ ವಿಕ್ರಮಿಯೆಂದೆನಿಸಿಕೊಳ್ಳುತ್ತಾನೆ. ನಿನಗೆ ಶುಭವಾಗುತ್ತದೆ. ಕನಕ ಗರ್ಭನೇ ಮವನುಗೊಂಡು ಮಾಲಿನಿ ಘನಗರುಜವನೆ ತಳಿಗಿ ಶರದೊಳು ನಿಜ ರೂಪವನೇ ತಳೆಯುತ್ತ ಮರಗದಿ ಜನನಿಯಲಿ ನಂದನೆಗೆ ಇಣೆಯೆಂದರೆ ಪವರನಾಗಬೇಕೆಂದು ಮಂದಗಾಮಿನಿಯು ನಿಶ್ಚಯಿಸಿ ವಿದ್ಯುನ್ಮಾನಿ ಎಂದಿನಿ ಪವೀರಗುಂವೋಲೆಯುಂಬರೆದಾಗ ಕಳುಹಿದಳು ಚಾರನೊಡನೆ. ಅದೆಷ್ಟು ಕಾಲ ದಿವಸ ದಾಂಪತ್ಯ ಜೀವನ ಬೆಳೆಸಿದವಳು ನಾನು. ಆದ್ರೆ ಏನು ಮಾಡೋಣ ಹೇಳಿ? ಇರುವಂತ ಗಂಡು ಮಕ್ಕಳನ್ನೆಲ್ಲ ಎಲ್ಲರನ್ನೂ ಕಳೆದುಕೊಂಡಿದ್ದೇನೆ. ನನ್ನ ಕಳ್ಳ ಕುಳಿ ಉಳಿದಂತಾದ್ರೆ ಒಂದು ಹೆಣ್ಣು ಮಗಳು ಮಾತ್ರ, ಅವಳನ್ನು ಕೂಡ ಕಾಡಿಗೆ ಕಳಿಸಿಕೊಟ್ಟವಳು. ಯಾಕೆ? ಬ್ರಹ್ಮದೇವನ ಬಗ್ಗೆ ತಪಸ್ಸನ್ನು ಆಚರಿಸೋದಕ್ಕಾಗಿ. ಈಗ ತಪಸ್ಸನ್ನು ಆಚರಿಸಿ ವರವನ್ನು ಪಡೆದುಕೊಂಡು ಮರಳಿ ಹಿಂದಕ್ಕೆ ಬಂದಿದ್ದಾಳೆ. ಒಂದವಳನ್ನು ಸುಮ್ಮನೆ ಬಿಡೋದು ಸರಿಯಲ್ಲ. ಯಾಕೆ ಗೊತ್ತಾ? ಪ್ರಾಯ ಪ್ರಬುದ್ಧಳಾಗಿ ಬೆಳೆದಿಂತಿದ್ದಾಳೆ ಅವಳು. ಅವಳಿಗೆ ಮದುವೆ ಮಾಡಿಸಿ ನಮ್ಮ ತಾಯಿ ತಂದರ ಕರ್ತವ್ಯ. ಇದನ್ನು ತಿಳಿದಂತ ನಾನು ಒಬ್ಬ ವರನನ್ನು ಹುಡುಕಿದ್ದೇನೆ ನೋಡಿ. ಪಾತಾಳದಲ್ಲಿ ಇದ್ದನಂತೆ, ಸಕಲ ಗುಣ ಸಂಪನ್ನ, ವಿದ್ಯುನ್ಮಾಲಿ ಅಂತೆ. ದೂತನ ಮುಖೇನವಾಗಿ ಓಲೆಯನ್ನು ಬರೆದು ಕಳಿಸಿಕೊಟ್ಟಳು ನಾನು. ನೋಡೋಣ ಏನಾಗುತ್ತದೆ ಅಂತ.
ಗಂಠೀರವ ಒಳ್ಳೆಯ ಇರುವಂತಹ ಸ್ಥಳ ಪಾತಾಳಲೋಕಕ್ಕೆ ಯಾರೆಂದು ಕೇಳಿದ್ದೆ? ವಿದ್ಯುನ್ಮಾಲಿ ಎಂದು ಕೇಳಿಬಲ್ಲೆವು. ನಾನೇ ಸರಿ ಹೊರಟು ಬಂದ ಕಾರ್ಯಕಾರಣ ಅನೇಕ ಇದ್ದಾವ ಸಿಂಹಾಸನ ಕುಲಜ ವಿದ್ಯುನ್ಮಾಲಿಯು ಅಮ್ಮವರ ಜಯಘೋಷವನ್ನು ಕೇಳುವಾಗ ಎದೆ ತುಂಬಿ ಬರ್ತಾ ಉಂಟು. ಕಾಲಕೇಯರ ವಂಶದಲ್ಲಿ ವರ್ತಮಾನ ಕಾಲದಲ್ಲಿ ಈ ಪಾತಾಳದ ಸಿಂಹಾಸನವನ್ನು ಯಾರಿ ರಾಜ್ಯಭಾರ ಮಾಡ್ತಿರುವಂತ ಇವ ನಮ್ಮ ರಾಕ್ಷಸ ಕುಲೋದ್ಧಾರಕನಾಗ್ತಾನೆ ಎಂಬಂತ ನಮ್ಮವರ ವಿಶ್ವಾಸ ಅದು ಸತ್ಯವಾಗಿಸಬೇಕೆಂಬಂತ ಇಚ್ಛೆ ಉಳ್ಳವ ನಾನು ಯೋಚನೆ ಮಾಡುವುದು. ನಮ್ಮ ಪೂರ್ವಜರು ಅನೇಕ ಮಂದಿ ಮೇಲ್ಲೋಕವನ್ನು ಸೇರಿದ್ದಾರೆ. ಯುದ್ಧದಲ್ಲಿ ದೇವತೆಗಳನ್ನು ಪರಾಭವಗೊಳಿಸಿ ಸ್ವರ್ಗದ ಅಧಿಪತ್ಯವನ್ನು ವಹಿಸಿಕೊಂಡ್ರು ಸ್ಥಿರವಾಗಿ ಯಾರ ಆ ಪೀಠದಲ್ಲಿ ರಾರಾಜಿಸಲಿಲ್ಲ. ಆದ್ದರಿಂದ ತಪಸ್ಸನ್ನು ಮಾಡಿ ವರವನ್ನು ಪಡೆದು ಬೇಕಾದ ವರದಿಂದ ನಾನು ಅಭಿಮಾನವುಳ್ಳವರಾಗಿದ್ದೇನೆ. ದೇಹ ಬಲ ಇದೆ, ತಪಬಲ ಇದೆ, ಧನಬಲ ಇದೆ. ಆದರೆ ಒಂದು ಯುದ್ಧಕ್ಕೆ ಅದು ಸಾಕಾಗುವುದಿಲ್ಲ, ಸೈನ್ಯ ಬಲವೂ ಬೇಕಾಗ್ತದೆ. ವರ್ತಮಾನ ಕಾಲದಲ್ಲಿ ಅಂತ ಸೈನ್ಯ ಎಲ್ಲಿದೆ? ಹೀಗೆ ಯೋಚನೆ ಮಾಡಿದ್ರೆ ಲೋಕದಲ್ಲಿ ಉಭಯ ಕುಲಗಳು ಬಹಳ ಪ್ರಸಿದ್ಧವಾದ. ಒಂದು ಕಾಲಕೇಯರಾದಂತಹ ನಮ್ಮ ಕುಲ ಮತ್ತು ದೈದಿತಿ ಕುಲ. ಆ ಕುಲದ ಸಂಬಂಧ ಎಲ್ಲಿಯಾದ್ರೂ ಕೂಡಿ ಬಂದ್ರೆ ಮತ್ತೆ ಯೋಚನೆ ಮಾಡ್ಬೇಕ. ಅಲ್ಲ, ಯಾಕೆ ದೇವಲೋಕಕ್ಕೆ ಅಭಿಯೋಗ ಮಾಡಬೇಕು? ಇದರ ಬಗ್ಗೆ ನಾನು ಸ್ವಲ್ಪ ಚಿಂತನೆ ಮಾಡಿದ್ದು. ಒಮ್ಮೆ ಬ್ರಹ್ಮದೇವರು ಅವರು ಸೃಷ್ಟಿ ಮಾಡಿದ ಎಲ್ಲಾ ಜೀವರಾಶಿಗಳನ್ನು ಒಟ್ಟೊಟ್ಟಿಗೆ ಕರೆದು ಒಂದು ಪ್ರಶ್ನೆ ಕೇಳಿದ್ರಂತೆ, ಲೋಕವನ್ನೆಲ್ಲ ರಕ್ಷಿಸುವವರು ಯಾರು? ಆ ಪ್ರಶ್ನೆಗೆ ನಮ್ಮ ಪೂರ್ವಜರು ಆದಿ ದೈತ್ಯರು ವಯಂ ರಕ್ಷಾಮಃ, ನಾವು ರಕ್ಷಿಸ್ತೇವೆ ಹೀಗೆ ಹೇಳಿಕೊಂಡ್ರಂತೆ. ಯೋಚನೆ ಮಾಡಿ, ಲೋಕವನ್ನೆಲ್ಲ ರಕ್ಷಿಸಬೇಕಾದ್ರೆ ಮೇಲ್ಲೋಕ ಎನಿಸುವಂತಹ ಸ್ವರ್ಗದ ಪೀಠವನ್ನೇ ಇರಬೇಕು. ಈಗ ಅಲ್ಲಿ ಇರುವುದು ನಮ್ಮ ದಾಯಾದ್ಯರ ಅಂತ ದೇವತೆಗಳು. ನಾವು ಪಾತಾಳವ ವಿತಳವ ಇತರ ಲೋಕಗಳಲ್ಲಿ ಇದ್ದೇವೆ. ಹಾಗಾದ್ರೆ ನಮ್ಮನ್ನು ಅಧಪತನಗೊಳಿಸಿ ಆ ಲೋಕದಲ್ಲಿ ಪೀಠವನ್ನು ಅಲಂಕಾರ ಮಾಡುವುದಕ್ಕೆ ದೇವತೆಗಳ ತಂತ್ರಗಾರಿಕೆಯಲ್ಲಿ ನಡೆದಿದೆ. ಅಂಥವರ ನಾಶ ಆಗಬೇಕಾದ್ರೆ ಉಭಯ ಕುಲ ಒಂದಾಗಬೇಕು. ಆ ಸೈನ್ಯ ಬಲದೊಂದಿಗೆ ಸ್ವರ್ಗವನ್ನು ಇರಬೇಕು. ಹೀಗೆ ಯೋಚಿಸ್ತಾ ಇದ್ದೇನೆ. ಮೇಲೆ ಸದೆವನೆನ್ನುತ್ತ ಜನರ ಬದಲು ಬಂದು ಬನಿತ್ತು ತಳುಗಿ ಶುಭ ಕಾಲ. ದ್ವಿತೀಯದೇವಿ ತನ್ನ ಮಗಳಂತಹ ಮಾಲಿನ್ಯನ್ನು ನನಗೆ ವಿವಾಹ ಮಾಡಿ ಕೊಡುವುದಾಗಿ ಓಲವೊಂದನ್ನು ಬಟ್ಟು ಕಳಿಸಿದ್ದಾಳೆ. ಯೋಚನೆ ಮಾಡುವುದು, ಈ ಮದುವೆಗೆ ನಾನು ಸಮ್ಮತಿಸಬಹುದಾ?
ಯಾಕೆ ಸಮ್ಮತಿಸಬಾರದು? ನಾನೇನು ವಿವಾಹ ಆಗ್ಲಿಲ್ಲ. ನಮ್ಮ ಜಾತಿಯಲ್ಲಿ ಹುಡುಗಿಯರಿಲ್ವಾ? ಬರಗಾಲವ? ಮತ್ತೆ ಯಾಕೆ ನಾನು ಮದುವೆ ಆಗ್ಲಿಲ್ಲ? ರೂಪವತಿ ಗುಣವತಿಯರ ಅದಷ್ಟೇ ಹುಡುಗಿಯರಿದ್ರು ನಾನು ಅಪೇಕ್ಷೆ ಮಾಡಿದ್ದೇನು, ಸ್ವರ್ಗಕ್ಕೆ ಅಭಿಯೋಗ ಮಾಡಬೇಕಾದ್ರೆ ನಮ್ಮಲ್ಲಿ ಸೈನ್ಯ ಬರಬೇಕು. ಹೆಣ್ಣಿನ ಕಡೆಯಲ್ಲಿ ಸ್ವಲ್ಪ ಸಂಖ್ಯಾಬಲವು ಇದ್ರೆ ಈ ಸಂಬಂಧದಿಂದ ನಮ್ಮನ್ನವರು ಕೂಡಿಕೊಂಡ್ರೆ ಒಂದಲ್ಲ ಒಂದು ದಿನ ಸ್ವರ್ಗಕ್ಕೆ ದಾಳಿ ಮಾಡುವುದು, ಆಮೇಲೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು, ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಅಂತ ಹೇಳಿಕೊಳ್ಳುವ ಮೂಲಕ ಆ ದಿನ ಬ್ರಹ್ಮನಿಗೆ ಕೊಟ್ಟ ನಮ್ಮವರ ವಚನವನ್ನು ಸತ್ಯಾಗಿಸಬೇಕು, ನಾನು ರಕ್ಷಿಸಬೇಕು. ಹೀಗೆ ಸಂಕಲ್ಪ ಉಳ್ಳವನಾಗಿದ್ದೆ. ಆದ್ರಿಂದ ಈ ವಿವಾಹ ನನಗೆ ಸಮ್ಮತಿ. ಒಬ್ಬನೇ ಹೋಗುದಾ? ದಿತಿದೇವಿ ನನ್ನ ಮೇಲೆ ಅಭಿಮಾನ ಎಂದು ಹೇಳಿ ಕಳಿಸಿದ್ದು. ಮದುಮಗನಾಗಿ ಬಾಸಿಗೆ ಕಟ್ಟಿ ಒಬ್ಬರೇ ಹೋದ್ರೆ ಏನು ಎಣಿಸಲಿಕ್ಕಿಲ್ಲ. ಮಹಾತಾಯಿ ವಿದ್ಯುನ್ಮಾಲಿ ದೊಡ್ಡ ವ್ಯಕ್ತಿ, ಅವರ ವ್ಯಕ್ತಿತ್ವ ಇಷ್ಟೇ. ಒಬ್ಬರೇ ಬಂದಿದ್ದಾರೆ ಮದುವೆಗೆ, ಮುಂದೆಂದ ಯಾರಿಲ್ಲ. ನನಗೆ ಯಾರಿಲ್ಲ, ನಾನು ಹೋಗುದಾ? ನಮಸ್ಕಾರ ಮಹಾರಾಜರೇ. ನಮಸ್ಕಾರ. ಕರೆದ ವಿಷಯ ಏನಂತ ಗೊತ್ತಾಗ್ಲಿಲ್ಲ. ಮದುವೆ ಬನ್ನಿ ಹೋಗುವ. ನೀವು ಮದುವೆಗೆ? ಯಾರ ಮದುವೆಗೆ? ಯಾರ ಮದುವೆ ಅದ ಏನು, ನಮಗೆ ಊಟ ಇದ್ರೆ ಆಯ್ತು. ಓ, ಯಾಕೆ ಹೋಗುವುದೇ ಮುಖ್ಯ. ಊಟಕ್ಕೆ? ಹೌದು. ಹೌದೇನಾ? ನೀನು ಊಟಕ್ಕಾಗಿಯೇ ಹುಟ್ಟಿದ? ಅಲ್ಲ, ಮೊದಲು ನನಗೆ ಊಟ ಬೇಕಂತ ಇಲ್ಲ, ಈಗ ಹಸಿವಾಗ್ತದಲ್ಲ, ಹಾಗಾಗಿ ಊಟ ಬೇಕು ನನಗೆ. ಹಾಗೆ ನಾವು ಬದುಕಿದ್ದಕ್ಕಾಗಿ ಬೇಕಾಗಿ ಊಟ ಮಾಡಬೇಕು. ಮದುವೆ ಮತ್ತೆ ಯಾರಿಗಲ್ಲ. ಮತ್ತೆ ನಿಮಗ ಇಷ್ಟು ಬೇಗ? ಬಹಳ ಬೇಗ ಆಯ್ತಾ? ಎಷ್ಟು ದೊಡ್ಡ ಮೀಸ ಹತ್ತಿದ್ದೇನೆ. ಅಲ್ಲ ಹಾಗೆಲ್ಲ, ನಿಮ್ಮ ಆಗುವ ಪ್ರಾಯ ಕಳೆದಿದೆ ಅಲ್ವಾ? ಹಾಗೆ ಹುಡುಗಿಯರು ಸಿಗದೆ ನಾನು ಕಾದದ್ದಲ್ಲ, ಸಂಬಂಧ ಯೋಗ್ಯವಾದ್ದು ಕೂಡಿ ಬರಲಿ ಅಂತ ಕಾದದ್ದು. ಓ ಹಾಗೆ. ಮಾಲಿನಿ ನನಗೆ ವಧುವಾಗುವವಳು. ಹೌದಾ? ಹೌದೌದು. ಹೊರಗು ಹೊರಡುವ. ಎಂತ ಹೊರಡುವ? ಮತ್ತೆ ಇಲ್ಲಿ ಬಾರ. ನಾವು ಮಾತ್ರವ? ನಾವು ಸಾಕು, ಇವರು ಬರ್ತಾರ? ಬೇಡ, ಬೇಡ. ನಮ್ಮ ಪುರೋಹಿತರ ಮುಖ್ಯ ಬೇಕು. ಓ ಅದು ಹೌದು. ಹೇಳಿ ಕಳಿಸಿ. ನೋಡಿ ಯಾರಲ್ಲಿ ನಮ್ಮ ಪುರೋಹಿತರು. ಪುರೋಹಿತರಿಗೆ ವಂದಿಸಿಕೊಂಡಿದ್ದೇನೆ. ಬಹಳ ಹೊತ್ತಾಯ್ತು, ಹೇಳಿ ಕಳಿಸು. ಯಾಕೆ ತಡ ಆಯ್ತು? ನಾನೊಂದು ಬೊಜ್ಜಕ್ಕೆ ಹೋಗ್ತೇನೆ. ಅಯ್ಯೋ ಓ ಸ್ವಾಮಿ, ಎಲ್ಲಿಗೆ ಹೋದದ್ದು ನೀವು? ಬೊಜ್ಜಕ್ಕೆ ಹೇಳ್ತೀರಲ್ಲ. ಮತ್ತೆ ಹೇಳಿ ಕೆಲಸಕ್ಕೆ ನನ್ನಂತವ್ರು ಹೋಗುವಾಗ ಅಂತ ಅಪಶಬ್ದ ಬರಬಾರ್ದು. ಬಂದ್ರೆ ಮದುವೆ ಯಾರಿಗೆ? ನನಗೆ. ನಿಮಗೆ ಮದುವೆ ಆಗುತ್ತದೆ ಅಂತ ಊರಲ್ಲಿ ಸತ್ತವರಿಗೆ ಬೊಜ್ಜೆ ಆಗುದು ಬೇಡವಾ? ಅಲ್ಲಿಗೆ ಹೋಗ್ಲಿ. ಈಗ ಮದುವೆ ಹುಡುಗಿಯಲ್ಲಿಂದ ದ್ವಿತೀಯ ಮಗಳು ಮಾಲಿನಿ ಶೋನಿತದವಳು. ಹಾಗಾದ್ರೆ ಇವರೆಲ್ಲ ಮುಂದೆ ಇದ್ದಾರೆ. ಅದೇಂದ್ರೆ ಅತ್ತೆ ನಿಮ್ಮನ್ನು ಕಂಡಾಗ ಬಹಳ ಸಂತೋಷವಾಯ್ತು. ವಂದಿಸಿಕೊಂಡಿದ್ದೇನೆ. ನಾನು ಅವರನ್ನು ಸಿಂಹಾಸನ ಇರಿಸಿದ್ದೇನೆ, ಆಸೀನರಾಗಬೇಕು. ತಿಪ್ಪಣಿಗೆರೆ, ನಿಮಗೆ ಬರುವಾಗ ಕುಡಿದಕ್ಕೆ ತಿನ್ನುವುದಕ್ಕೆ ಎಲ್ಲದೂ ಸಿಕ್ಕಿತಾ? ಅಲ್ಲ, ಕುಡಿಯೋರು ಕುಡಿತಾರೆ, ನಾವು ಬರುವಾಗಲೇ ಕುಡಿದು ಬಂದಿದ್ದೇವೆ. ಹಾಗೆ ಕೂತ್ಕೊಳ್ಳಿ ಆಯ್ತಾ? ಅದೇಂದ್ರೆ ಓಲೆಯಲ್ಲಿ ಬರೆದವಳು ನಾನು. ಹೇಗೆಂದು? ಪುರೋಹಿತ ಸಹಿತನಾಗಿ ಬರಬೇಕು ಎಂಬುದಾಗಿ. ನಾನು ಬಿಟ್ಟು ಬಂದಿದ್ದೇನೆ ಅಂತ ಯಾರು ಹೇಳಿದ್ದಾರೆ? ಪುರೋಹಿತರಲ್ಲಿ ಕಾಣ್ತಾ ಇಲ್ಲ. ಇವರು ಪುರೋಹಿತರ? ಈ ಕೈ ಯಾಕೆ ಮೇಲೆ ಮಾಡಿದ್ದು? ನಾನು ಇಲ್ಲೇ ಇದ್ದೇನೆ ಅಂತ ಗೊತ್ತಾಗ್ಬೇಕಲ್ಲ, ಸೂಚನೆ ಕೊಟ್ಟು ಬೊಂಬೆ ಅಂತ ತಿಳ್ಕೊಳ್ಬಾರ್ದು. ನನ್ನ ಅತ್ತೆ ಹೆದರಿಕೊಳ್ತಾರೆ, ಮೆಲ್ಲ ಮಾತಾಡ. ಭಯ ಪಡಬೇಡಿ, ಬೆಚ್ಚಬೇಡಿ. ಎಂತದು ಮತ್ತೆ ಜೋರು ಮಾತಾಡು. ಬೇಸರ ಮಾಡಬಾರ್ದು. ಇಲ್ಲಪ್ಪ. ಯಾಕೆಂದ್ರೆ ನಮ್ಮ ಅಂತಪುರದ ಈ ರೀತಿ ಪುರೋಹಿತರು ಇಲ್ಲ. ಇದು ಅಪರೂಪ, ಇಂಥದ್ದೇ ಆಗ್ಬೇಕು ಅಂತ ನಿರ್ಣಯಿಸಿ ಈ ಕಡೆಗೆ ಕರ್ಕೊಂಡು. ಇವರು ವರ ಪುರೋಹಿತರು. ವರ ಪುರೋಹಿತರು ಪಾತಾಳದಲ್ಲಿ ಆಗಲಿ. ಇದು ಹುಡುಗ ಮದುವೆ ನನ್ನ ಮಗಳಿಗೆ. ಹುಡುಗಿಯನ್ನು ನೋಡಿದ್ದೀರಾ? ನಾನು ನೋಡ್ಲಿಲ್ಲ. ನೋಡ್ಬೇಕ? ಹೌದು. ಅಮ್ಮ ಹುಡುಗಿಯನ್ನು ನೋಡ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕರೆಸ್ಬೇಕಾ ಬೇಡವಾ? ಕರೆಸ್ಬೇಕಾದ್ರೆ ಶೃಂಗಾರ ಆಗ್ಬೇಕಲ್ಲ, ಶೃಂಗಾರ ಆಗ್ಬೇಕಾದ್ರೆ ಹುಡುಗಿಯರು ಬೇಕು. ಅಮ್ಮ ಒಂದು 4 ಮಂದಿ ಹೆಂಗಸರು ಹೇಳಿ ಆಯ್ತಾ, ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬನ್ನಿ, ಇಲ್ಲೇ ಇದ್ರೆ ಬರುವುದು ಬೇಡ ಸುಮ್ಮನೆ. ಪುರೋಹಿತರೆ, ಹಾಗಿದ್ರೆ ಹೆಂಗಸರಿಗೆ ಸೀರೆ ಉಡ್ಲಿಕ್ಕೆ ಗೊತ್ತಿಲ್ಲ ಅಂತ ಆಯ್ತು.
ಎಲ್ಲರ ವಿಷಯ ಹೇಳುವುದಲ್ಲಮ್ಮ. ಕೆಲವರಿಗೆ ಮದುವೆ ಆಗಿ 3-4 ಮಕ್ಕಳ ತಾಯಂದಿರಾದ್ರೂ ಸೀರೆ ಉಡುವುದಕ್ಕೆ ಬರುವುದಿಲ್ಲ. ಕಾರಣ ನೋಡಿ. ಆದ್ದರಿಂದ ಅಂತವರು ಬರುವುದು ಬೇಡ. ಅವ್ರಿಗಿಬ್ಬರಿಗೂ ಹೋಗಿ ಹುಡುಗಿಯನ್ನು ಕರೆದುಕೊಂಡು ಬನ್ನಿ. ಯಾಕಂದ್ರೆ ಗಳಿಗೆ ತಪ್ಪಿದ್ರೆ ಗುಳಿಗೆ ನಷ್ಟ ಅಂತ ಒಂದು ಗಾದೆ ಉಂಟು. ನಿಮ್ಗೆ ಎಷ್ಟು ಗುಳಿಗೆ ಬೇಕು ಅವರಲ್ಲಿ ಕೇಳಿಸಿಕೊಡುವ. ಅದಲ್ಲ ಮಾರೆ, ದೋಷ ಬರ್ತದೆ ಅಂತ. ಓ ರಾಯರೇ, ಹೇಳಿ ಅಯ್ಯ. ನೋಡಿ, ಹುಡುಗಿ ಸಭೆಗೆ ಬಂದಿದ್ದಾಳೆ, ಸ್ವಲ್ಪ ನೋಡಿ. ಯಾಕೆ ಮತ್ತೆ ನಮ್ಮನ್ನು ದೂರಬಾರ್ದು, ನಾಳೆ ಅವರಿಂದ ಆಯ್ತು ಅಂತ ಏನಾದ್ರು ಹೇಳಿದ್ರೆ. ನನಗೆ ನೀವು ಸರಿ ನೋಡ್ಲಿಕ್ಕೆ ಹೇಳಿದ್ದಲ್ಲ. ಹೌದೌದು, ಅದಕ್ಕೆ ನೋಡಿ. ನೋಡಿದ್ರಾ? ಏನು ಹೇಳು. ಹೋಯ್ತ್ರೆ ಇವಳಿಗೆ ಹೆಣ್ಣಲ್ಲ. ಹೌದು ಹೌದು ಅಲ್ಲ, ಹೌದು, ಸೀರೆ ಉಟ್ಟಿದ್ದಾಳೆ ಎಂಬ ಕಾರಣದಿಂದ ಹೆಣ್ಣ. ಮತ್ತೆಂತದಯ್ಯ? ಹಾಗಲ್ಲ ಸ್ವಾಮಿ. ಮತ್ತೆ ಹೇಗೆ? ರೂಪದಲ್ಲಿ ಬಂಗಾರದ ಗೊಂಬೆ. ನೀವು ಹೇಗೆ ಕರೀತೇನೆ ಅಮ್ಮ. ಹುಡುಗನ ಒಪ್ಪಿಗೆ ಸಿಕ್ಕಿತ್ತು, ಆದ್ರೆ ಹುಡುಗಿಯಲ್ಲಿ ಒಂದು ಮಾತನ್ನು ಕೇಳಿದ್ದೀರಾ? ನಾನು ಕೇಳಿದ್ದೇನೆ. ಆದ್ರೆ ನಾವು ಕೇಳಬೇಕು. ಏಕೆಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದ್ರೂ ವ್ಯತ್ಯಾಸವಾಗಿ ಹೋಯ್ತು ಅಂತಾದ್ರೆ ತಿಳಿದಂತಹ ಜ್ಞಾನಿಗಳು ಆಡಿದಂತಹ ಮಾತನ್ನು ನೀವು ಕೇಳಿಲ್ವಾ? ಬಳಿ ಕಾಲಲ್ವ ಹೃದಯ ಶಾಪಂಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ. ಅವರು ಸತ್ತಲ್ಲಿ ಮಾಡದಿಂದ ಹೋಗ್ಲಿ ಅವರು. ಏನು ಪುರೋಹಿತನ ಮನೆ ನಿನ್ನ ತಲೆ ಮೇಲೆ ಉಂಟು? ಅಲ್ಲ, ನೀವು ಹೇಳಿದೆ ಹಾಗಲ್ಲ, ಸಹಿತ ನಮಗೂ ಪಾಲುಂಟು ಅಂತ ಒಂದು ಮಾತು ಕೇಳಿ ನೋಡುವ. ಅಮ್ಮ, ನನ್ನ ಹೆಂಡತಿ ಆಗುವವಳು ಹೆದರಿಕೊಂಡ್ರೆ ಸ್ವಭಾವ ಬಿಟ್ಟು ಹೋಗುದಿಲ್ಲ. ಬಿಟ್ಟು ಅಮ್ಮ ಹೇಗೆ? ಹಾಗಾದ್ರೆ ನೀವೇ ಆಗುದು ಒಳ್ಳೇದು. ಹಾಗೆ ಎಲ್ಲ ಪುರೋಹಿತರೆ. ಮತ್ತೆ ಹೇಗಮ್ಮ? ನಾಚಿಕೆ ಸಬೋಳು ನನ್ನ ಒಪ್ಪಿಗೆ ಅವಳ ಒಪ್ಪಿಗೆ ಅಂತ. ಹಾಗೆ ಅಮ್ಮನ ಒಪ್ಪಿಗೆ ವಿಷಯ ಆಗಿರ್ಲಿ ಅಮ್ಮ. ನಿನ್ನ ಮನಸ್ಸಿನ ಅಭಿಪ್ರಾಯ ಏನು ಅಂತ ಸ್ವಲ್ಪ ಸ್ಪಷ್ಟ ತಿಳಿಸಿ ನೋಡೋಣ. ಹಾಕೊಳ್ಳಿ. ಮೌನವು ಸಮ್ಮತಿ ಲಕ್ಷಣ. ಇನ್ನು ತಡ ಮಾಡಬಾರ್ದು, ಯಾಕಂದ್ರೆ ಮುಹೂರ್ತಕ್ಕೆ ಸರಿಯಾಗಿ. ಒಮ್ಮೆ ಹೋಗಿ ಬರ್ತೀರ, ಸ್ಥಳ ಕೂಡ ಇಲ್ಲ. ಅಯ್ಯೋ ದೇವ್ರೆ, ಅದಲ್ಲ ಮಹಾರಾಯ, ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು. ಆ ನಿಕ್ಕಲ್ ಬೈದರ ತನ್ನ ದಾರಿ ಕಾಣಕ ಉರ್ತಿರ್ಲಿ. ನನ್ನ ಉರ್ತು ತುರ್ಕಲಕ್ಕೊಂದು ಬೋರ್ಚಿ ನನ್ನ ಕಾಂಡೆ ಒಳ್ಳ ತಿಕ್ಕನ ಕೈಟ್ ಬರ್ತಾನೆ. ಇನ್ನ ಕಾಸ್ಕೋರ್ಕೊಂಡು ನಮ್ಮದಾವ ದಿಕ್ಕ ದನಿಕು ಎಂತೂ ನೋಡಾವೆ ವಣ್ಣ ಗರ್ನದಾಳೆ. ಇಂಥ ಬಾರಿ ಜೋರು ನನ್ನ ಪಣಿತ ಅಕಾರನೆ ಮಾಡವ ತಿಗಳತಿ ಹಾಕೊಂಡು ಬೈತ ಮೊಟ್ಟೆ ಮುಳಿತ ಇಲ್ಲಿ ಮಾತಾಡೋಣ ಪಡಿ ಜಾಗ್ರತೆ ಮಾಡ್ತೊಳ್ಳಿ. ಇದು ಹೇಳಿದ ಹಾಗೆ ಇದು ಎಂತದು ಎಲ್ಲರನ್ನು ಮೆಟ್ಟಿಕೊಂಡೇ ಓಡುದಾನೆ. ಮಹಾರಾಯ, ಅವಸರ ಆಲೋಚನೆ ಮಾಡು. ಇಷ್ಟು ದೊಡ್ಡ ಮದುವೆ ಕಾರ್ಯಕ್ರಮ ನನ್ನ ಒಬ್ಬನ ತಲೆಯಲ್ಲಿ ಆಗ್ಬೇಕು. ಹೌದಾ? ಓ ವಿಷಯ ಅದ. ಮತ್ತೆ ಓ ಪುರೋಹಿತರೆ, ನೀವು ಅದಕ್ಕೇನು ತಲೆ ಬಿಸಿ ಮಾಡುದು ಬೇಡ. ನಿಮ್ಮ ತಲೆಯಲ್ಲಿ ಮದುವೆ ಖಂಡಿತ ಆಗುದಿಲ್ಲ. ಮದುವೆ ಆಗುದಿಲ್ಲ ಅಂದ್ರೆ ನೋಡಿ, ಒಂದು ದಿವಸ ಕೆಲಸ ಉಂಟು ಅದನ್ನು ಕೆತ್ತಲಿಕ್ಕೆ. ಏನು ಇಲ್ಲಿ ಕೆತ್ತಿ ಇಲ್ಲೇ ಹೊಂದ ತೋಳ್ತೀಯ? ಮತ್ತೆ ಹಾಗಲ್ಲ, ನನ್ನ ಒಬ್ಬನ ಆಲೋಚನೆಯಲ್ಲಿ ಆಗ್ಬೇಕು ಅಂತ ಹೇಳಿದ ಹಾಗೆ. ಹೂವರ ಅಲ್ಲಿ ಕೊಡ್ತಾರೆ ಹೋಗಿ. ಅದಲ್ಲ, ಹೂವಿನ ಹಾರ ಅಂತರ್ಪಿಶಾಚಿ ಪುರೋಹಿತರೆ, ನೀವಿರುವಾಗ ಬೇರೆ ಪಿಶಾಚಿ ಬೇಕಾ? ಅದಲ್ಲ ಮಹಾರಾಯ, ಅಂತರ್ಪಟ ರಾಯರೇ. ಅಮ್ಮ, ಹುಡುಗಿಯ ಕೈಯಲ್ಲಿ ಕೊಡಿ ರಾಯರೇ, ಹಿಡ್ಕೊಳ್ಳಿ. ಯಾಕೆ? ಕೊರಳಿಗೆ ಹಾಕ್ಲಿಕ್ಕೆ. ಯಾರ ಕೊರಳಿಗೆ ಅಂತ ನೀವು ಹೇಳಿದ್ದೀರಿ? ನನ್ನನ್ನೇ ಮದುವೆ ಆಗ್ತೀರಾ? ಆಗ್ಬಹುದಾ? ನನಗೆ ಮದುವೆ ಆಗಿ ಅಭ್ಯಾಸ ಉಂಟು. ಅಭ್ಯಾಸಕ್ಕೊಮ್ಮೆ ಮದುವೆ ಆಗೋ ಕ್ರಮ ಇಲ್ಲ. ನೀವು ಮೊದಲು ಹೇಳಿಬೇಕು. ಅದು ಹುಡುಗಿಯ ಕೊರಳಿಗೆ ನಾನು ಹೇಳ್ತೇನೆ, ಆಮೇಲೆ ಹಾಕಿದ್ರೆ ಆಯ್ತು. ಬಾರಿ ಫುಲ್ ಅವಡೇ. ನಾನೀಗ ದೇವರ ಮೂರ್ತಿ ಹೊತ್ತುಕೊಂಡು ಹೊರಟದ್ದು. ಹಾಗೆ ಆಲೋಚನೆ ಮಾಡು. ಇದು ದಾರಾ ಕಲಶ ಹಿರಿಯವರಿಗೆ ಮೆಲ್ಲ ಮುಟ್ಟಿಸೋ ಕ್ರಮ ಉಂಟಲ್ಲ ಅಂತ ನಾನು ಹೊರತೇನೆ. ಅಪಶಕುನ ಅಲ್ಲ, ನೀರುವಾಗ ಬೇರೆ ಮುಟ್ಟಿಸ್ ಅದಲ್ಲ. ಮುಂದೆ ಬಾ. ಎಂತದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗ ಹಾಕು. ಎಂತದ ಮುಟ್ಲಿಕ್ಕೆ ಏರಿದೆ ಕೈ ಹಾಕಿದೆಯಾ? ಮುಟ್ಟುದಂಗೆ ಎಂತ ಅಂತ ನಿನಗೆ ಗೊತ್ತುಂಟಾ? ಹಿರಿಯವರೆಲ್ಲ ಸೇರಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ಹಿರಿಯವ ಅಂದ್ರೆ ನೀನು ನನ್ನ ಅಪ್ಪನ? ವಾ, ಹೌದಾದ್ರೆ ಒಪ್ಪಿಕೊಳ್ತೀಯ? ಹೌದೇನಾ? ಕೂತ್ಕ, ಅಲ್ಲಿ ಊಟಕ್ಕೆ ಆಗುವ ತಯಾರಾಗು ಸಾಕು. ನಿನಗೆ ಯಾಕೆ ಹೇಳುವುದು? ನೀನು ಕರ್ಕೊಂಡು ಬಂದಿದ್ದಾನೆ, ಅವನಿಗೆ ಹೊಡಿಬೇಕು.
ನನಗೆ ಹೊಡಿತೀರಾ? ನಾನಲ್ಲ ಕರ್ಕೊಂಡು ಬಂದು. ನಿಮಗೆ ಅಲ್ಲ ರಾಯರೇ, ನೋಡಿ ಎಲ್ಲಿಯಾದ್ರೂ ಮದುವೆ ಉಂಟುದಾದ್ರೆ ಮನೆಯಲ್ಲಿ ಹಿರಿಯವರಿಗೆ ಅವರಿಗೆ ಹೋಗ್ಲಿಕ್ಕೆ ಸಮಯ ಇರುವುದಿಲ್ಲ. ಅವಾಗ ಹೇಳುದು ಮಕ್ಕಳನ್ನು ಹೋಗಿ ಹೋಗಿ ಅಂತ ದೂಡ್ತಾರೆ ನೋಡಿ, ಅವರಿಗೆ ಕೊಡ್ಬೇಕು ಸಂತಾನಗಳಿಗೆ. ಒಬ್ರು ಐತ್ರಿ, ಸ್ವಲ್ಪ ಮುಂದೆ ಬನ್ನಿ. ನೀವು ಅವನನ್ನು ಯಾಕೆ ಜೋರು ಮಾಡುದು? ಮತ್ತೆ ನೋಡಿ, ಅವ ಸಣ್ಣವ, ಅವನಿಗೆ ಸರಿಯಾಗಿ ಮುಟ್ಲಿಕ್ಕೆ ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ಅವನನ್ನು ಒಂದು ದಿವಸ ಕರೆಸಿ ಸರಿಯಾಗಿ ಮುಟ್ಟಿಸ್ಲಿಕ್ಕೆ ಕಳಿಸ್ಬೇಕು. ಮತ್ತೆ ಅವ ಸರಿಯಾಗಿ ಮುಟ್ತಾನ ಇಲ್ವೋ ನೋಡಿ. ಹೌದು, ಈಗ ಹೇಳಿಕೊಡದೆ ಇಷ್ಟು ತಯಾರಾಗಿದ್ದಾನೆ, ಇನ್ನು ಹೇಳಿಕೊಟ್ರೆ ಎಲ್ಲೆಲ್ಲಿ ಹೋಗಿ ತಯಾರಾಗ್ತೇನೆ ಅಂತ ಯಾರಿಗೂ ಗೊತ್ತು. ಅದಕ್ಕೆ ಜನ ನೀವೇ. ನಾನು ಯಾಕೆ ನೀನು ಜನ ಆಗು. ಸಣ್ಣ ಮಕ್ಕಳಿಗೆ ಯಾಕೆ ಜೋರು ಮಾಡುದು? ಏನಮ್ಮ? ಸಣ್ಣ ಮಕ್ಕಳು ಅಮ್ಮ, ಮಕ್ಕಳು ಮಾಡುವ ಹಾಗೆ ಮಾಡ್ಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲ, ಗೊತ್ತಾಯ್ತಲ್ಲ? ಇನ್ನು ಹಾಗೆ ಮಾಡು. ಎಂತದ್ದು ಮಾಡು? ಅಂದ್ರೆ ಶುರು ಮಾಡ್ಲಿ ದಾರೆ. ಹೇಳಿ ಹೇಳಿ ಅಮ್ಮ, ಹೇಳಿದ್ದಾರೆ ಉಂಟು. ನಾನು ಗಗ್ಗರ ಸೇವೆ ಮಾಡ್ಲಿಕ್ಕೆ ಏನು ಭೂತ ಕಟ್ಟಿದ್ದೇನೆ ಈಗ ಮಾಡಿದೆ ಅಂತದ್ದು ಅದಲ್ಲ. ಆಲೋಚನೆ ಮಾಡು, ಅವರು ಅಷ್ಟೂ ಚಂದ ಮಾಡಿ ಊದುತ್ತಾ ಇದ್ದಾರೆ, ಇಷ್ಟು ಮಂದಿ ಇದ್ದಾರೆ, ಯಾರು ಏನು ಮಾಡುದಿಲ್ಲ. ಪಾಪ ಅವರಿಗೆ ಬೇಸರ ಆಗಬೇಕು. ನಾನು ದೀಪವನ್ನು ಯಾಕೆ ಆರಿಸುದು? ಶುಭ ಕಾರ್ಯ ದೀಪವನ್ನು ಆರಿಸಬಾರದು, ಅಪಶುಕನದು. ಒಮ್ಮೆ ಸುಮ್ಮನೆ ಕೂತ್ಕೊಳ್ಳಮ್ಮ. ಯಾಕೆ? ನಮ್ಮ ಮಂಗಳ ಕಾರ್ಯ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುವುದು ಯಾಕೆ? ಅಯ್ಯೋ ಪುರೋಹಿತರೇ, ನನ್ನ ಭಂಡಾರದಲ್ಲಿ ಬೇಕಾದಷ್ಟುಂಟು. ನಿಮ್ಮಲ್ಲಿ ಬೇಕಾದಷ್ಟು ಇರ್ಬೋದು, ಆದ್ರೆ ಹಾಳು ಮಾಡುವಾಗ ನಾವು ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕು. ಇಲ್ಲಿ ಅವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ, ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ ಅಂತ. ಮತ್ತೆ ಓ ಪುರೋಹಿತರೇ, ನೀವೇನು ಇಂಗುದಿಂದ ಮಂಗನಾಗೆ ಮಾಡುವುದು ಅಲ್ಲ. ಅವರಲ್ಲಿ ಬೇಕಾದಷ್ಟು ಉಂಟು, ಬೇಕಾದ ರೀತಿ ಶೃಂಗಾರ ಮಾಡಿದ್ದಾರೆ, ಅಲ್ಲೆಲ್ಲ ಸಿಕ್ಕಿಸಿಕೊಂಡಿದ್ದಾರೆ. ಅದರಲ್ಲಿ ಕೂಡ ನೀವು ಎಣ್ಣೆಯನ್ನು ಉಳಿಸಿ ಏನು ಮಾಡ್ತೀರಿ? ಆಲೋಚನೆ ಮಾಡು. ಅವರಲ್ಲಿ ಬೇಕಾದಷ್ಟು ಇರ್ಬೋದಪ್ಪ, ಹೌದು, ಆದ್ರೆ ಕೊಡುದು ನಾಳೆ ಅಲ್ವಾ? ಎಷ್ಟು ಕೊಡ್ತಾರೆ ಅಂತ ಯಾರಿಗೂ ಗೊತ್ತುಂಟು? ಹೌದಾ? ಅದಕ್ಕೆ ಇವತ್ತೇ ತೆಗೆದಿಡು. ಅದಕ್ಕೆ ಬೇಗ ಹೋಗಿ ಆಗತ್ತೆ. ತಿಳ್ಕೊಳ್ಳಿ, ನಾನು ಹೇಳಿದ ಹಾಗೆ ಹೇಳಿ ಆಯ್ತಾ? ಎಲ್ಲ ನಸಿ ಎಲ್ಲಿಯಾದ್ರೂ ಕಾಣ್ತದ? ಇಲ್ಲ, ಇವತ್ತಿಲ್ಲ. ಎಂತದಯ್ಯ, ಎಲ್ಲಿ ಬಿಟ್ಟು ನಿಮ್ಗೇನು ಸ್ವರ ಬರುವುದಿಲ್ವಾ? ನೀವು ಊಟ ಮಾಡಿದ್ರೆ ಎಷ್ಟು ವರ್ಷ ಆಯ್ತು? ಅಲ್ಲ, ನೀವು ಆಡುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆ ಅಲ್ಲಿವರೆಗೆ ಕೇಳಬೇಕೋ ಬೇಡುವ? ಕೇಳದಿದ್ದ ಪರಿಣಾಮ ನಾಳೆ ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಮದುವೆಯ ಕಾರ್ಯಕ್ರಮ ಎಲ್ಲ ಬಹಳ ಒಳ್ಳೇದಾಗಿದೆ, ಆದ್ರೆ ಒಂದೇ ಒಂದು ವಿಚಾರದ ಬಗ್ಗೆ ಬೇಸರ, ಮದುಮಗನಿಗೆ ಬಾಯೇ ಬರುವುದಿಲ್ಲ ಅಂತ. ಹಾಗೆ ಹೇಳ್ತಾರೆ. ಮತ್ತೆ ಅದಕ್ಕೆ ಗಟ್ಟಿ ಹೇಳಿ ಅಂತ ಹೇಳಿದ್ರು. ಎನ್ನರಸಿ ಇದನ್ನು ಯಾರು ನನ್ನ ಕೈಯಲ್ಲಿ ಕೊಟ್ಟರು? ನೀನಾ? ಹೌದಾ? ನನಗೇನು ಅಪಸ್ಮಾರ ಉಂಟಾ? ಅಲ್ಲ, ಮತ್ತೆ ಬಿದ್ದದು ಹೇಗೆ? ಕಾರಣ ಉಂಟು. ನಾನು ಮೊದಲು ಬದಲೇ ಹೃದಯ ರೋಗಿ. ಅವರ ಆರ್ಭಟಕ್ಕೆ ನನ್ನ ಎದೆ ಹೊಡೆದು ನಾನೆಲ್ಲಾದ್ರೂ ಸತ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಜನ ನೀನಾಗ್ತೀಯ? ಓ ಪುರೋಹಿತರೆ, ಯಾವ ಕೆಲಸ ಆಗ್ಬೋದು, ಹೆಂಡತಿ ಮಕ್ಕಳನ್ನು ಸಾಕುವ ಕೆಲಸ ಆಗ್ಲಿಕ್ಕೆ ನೀವೇ ಜನ. ಅಪ್ಪ ಅದು ಬೇಕಾ ನಿಮ್ಗೆ? ಓಯ್, ಅದ ಸಾಕು, ಏನು ಕೊಡ್ತೀರಾ? ಎನ್ನರಸಿ. ಆಹಾ, ಎಷ್ಟು ಒಳ್ಳೆ ಸ್ವರ ಉಂಟು ಮಾರಾಯರೆ. ಅದನ್ನು ಬಿಟ್ಟು ಬೆರಾಂಗ್. ಹೊನ್ನರಸಿ, ಪ್ರಾಣದರಸಿ, ಪಟ್ಟದರಸಿ. ಓ ಪುರೋಹಿತ್ರೆ, ಇವರಿಗೆಲ್ಲ ಗಸಿಯೇ ಇಲ್ಲ, ಬಾಕಿದ್ದು ಮತ್ತೆ ಬರ್ತದೆ, ಕಾದು ಕೂತು ಆಯ್ತಾ? ಅರಸಿ ಅಂತ. ನೀವು ನಿಮ್ಮ ಹೆಂಡತಿಯಿಂದ ಹಾಗೆ ಹೇಳುದ? ನನ್ನ ಹೆಂಡತಿಯನ್ನು ನಾನು ಕರೆಯಬೇಕಾದ ಹಾಗೆ ಕರೀತೇನೆ. ನಿಮಗೆ ಮದುವೆ ಆಗಿ ಅಭ್ಯಾಸ ಇಲ್ಲ, ಅದೆಲ್ಲ ಅಭ್ಯಾಸ ಉಂಟು. ಹೌದಾ? ನೋಡಿ ಗೊತ್ತು. ನಿನ್ನ ಕಂಬಳದಂತಹ ಮುಖಕ್ಕೆ ಅದು
ಉಂಟಾ? ಇಲ್ಲಿ ಆಗುವುದಾ? ಕಮಲದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಅರಸಿನೆಣ್ಣೆ ಹಚ್ಚುತ್ತೇನೆ. ಅರ್ಜುನನ್ನ ಹಚ್ಚುತ್ತೇನೆ. ಅಚ್ಚನ್ನ 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 ಅಚ್ಚನ್ನ. ಅಕುಲಲ್ಲಿ ಮೇಲೆ ಬರಲಿದೆ. ಅಮ್ಮ ನಾನು ಹೇಳಿದ ಹಾಗೆ ಆಯ್ತಾ? ಎನ್ನ ರಸ, ಅನ್ನ ರಸ, ಪ್ರಾಣದ ರಸ, ಪಟ್ಟದ ರಸ. ಓ ಪುರೋಹಿತರೆ, ಓ ನಿಮ್ಮಲ್ಲಿ ಎಷ್ಟು ಬಗೆಯ ರಸ ಉಂಟು? ನಿನಗೆ ಯಾವ ರಸ ಬೇಕು? ಪೆರ್ಮುದೆಯ ರಸ ಉಂಟಾ? ಹಾ, ಓ ಅಲ್ಲಿ ಮೇಲೆ ಹೋಗು, ಸಿಗುತ್ತದೆ ರಸ. ಒಳ್ಳೆದುಂಟಾ? ನೀನು ಹೋಗ್ತಿ ಮಗನೇ, ಹೀಗೆ ರಸ ಕುಡಿದ್ರೆ ನೀನು ಇನ್ನು ಬದುಕಿ ಉಳಿಯುವುದಿಲ್ಲ. ನನಗೇನಾಗುದಿಲ್ಲ. ಮತ್ತೆ ಎಂತದು ರಸ? ರಸ ಅಲ್ಲ, ಅರಸ ಅಂತ ಹೇಳ್ತೇನೆ. ರಸದ ನೆನಪಾಗ್ತದೆ ನನಗೆ. ಆಸೆ ಇಲ್ಲದವ. ನಿಮ್ಮ ನಿಮ್ಮ ಕಂಬಳದಂತಹ ಮುಖಕ್ಕೆ, ಮುಚ್ಚಿನಂತಹ ಮುಖಕ್ಕೆ. ಓಯ್ ಓಯ್, ನಿಮ್ಮ ಕಣ್ಣಿಗೆ ನನ್ನ ಮುಖ ಹಾಗೆ ಕಾಣ್ತದ? ಹೌದು, ಎಂತದ? ಮುಚ್ಚಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಲಸಿನ ಹಣ್ಣು ಹಚ್ಚಿದ್ರೆ ಮೇಣ ತಾಗಿ ನೊಣ ಕೂತು ಪಚೀತಿ ಆಗ್ತದೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚಮ್ಮ. ಅದ್ಯಾರ ಪುರೋಹಿತರೆ? ಅಮ್ಮ ಅದ ಲಕ್ಷ ಉಂಟ ಅಮ್ಮ. ನೋಡಿ ಕಾರ್ಯಕ್ರಮ ಎಲ್ಲ ಬಹಳ ಒಳ್ಳೇದಾಯ್ತು. ಬಹಳ ಒಳ್ಳೆ ರೀತಿಯಾಗಿದೆ ಪುರೋಹಿತರೆ. ಎಂತದ್ದು ಒಳ್ಳೇದಾದ್ದು? ಕಾರ್ಯಕ್ರಮ ಎಂತದ್ದು? ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹಾ ಹೇಳಿ ಹೇಳಿ, ಎಲ್ಲ ಹೇಳಿ. ಸಾರಾಗಿ ಬಂದು ಕೊಟ್ಟು ಹೋಗಿ ಆಯ್ತಾ? ಏನು ಉಡುಗೊರೆ ತಂದು ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೊಮ್ಮೆ ಪ್ರವೇಶ ಮಾಡುದು ಅಂತ. ಯಾರು ಹೇಳುದ ಮೇಲೆ ಕೂತ್ಕೊಳ್ಳಿ. ಪುರೋಹಿತರೆ, ಉಡುಗೊರೆ ಕೊಡುವಂತ ಕ್ರಮವೇ ಇಲ್ಲ. ಮೂಲೆ ಕೆಳಗೆ ನಾನು ಬರೆದವಳು, ಆಶೀರ್ವಾದವೇ ಉಡುಗೊರೆ ಎಂಬುದಾಗಿ. ಹೌದಾ? ಹೌದು. ಛೇ, ಎಷ್ಟು ಒಳ್ಳೆ ವಿಷಯ ಮಾರ್ಯಾರೆ. ತನ್ನನ್ನು ಏನೂ ಖರ್ಚು ಮಾಡ್ಲಿಕ್ಕಿಲ್ಲ, ಹಾಗೆ ಹಿಂದೆ ಕೊಂಡೋದ್ರೆ ಆಯ್ತು. ಆಯ್ತಲ್ಲ, ಆಹಾ. ಮುಗೀತಲ್ಲ. ಓ ಪುರೋಹಿತರೆ, ಓ ನಮ್ಮವ್ರು ಏನ್ ಹೇಳ್ತಾರೆ ಗೊತ್ತುಂಟ? ಏನಂತ? ಪುರೋಹಿತರ ಕೈ ಮೊದಲು ಬೀಳ್ಬೇಕಂತ. ಈಗೆಲ್ಲ ನೀವೆಲ್ಲ ಕಾಯುವುದು ನನ್ನ ಕೈ ಬೀಳ್ಬೇಕು ಅಂತ ಅಲ್ವಾ? ನೋಡಿ, ಆಲೋಚನೆ ಮಾಡಿ. ನಿಮಗೆ ನಾನು ಇರುವ ಒಬ್ಬ ಪುರೋಹಿತ, ನನ್ನ ಕೈ ಬಿದ್ದರೆ ಮತ್ತೆ ನಿಮ್ಗೆ ಗೊತ್ತಾದಿತ್ತು. ಹಾಗಲ್ಲ ಸ್ವಾಮಿ, ಮತ್ತೆ ನೀವು ಮೊದಲು ಉಡುಗೊರೆ ಕೊಡ್ಬೇಕಂತೆ. ಹಾಗೆ ಹಾಗೆ ಕೈ ಬೀಳುವುದು ಅಂತ. ಕೊಡುವ, ನಮಗೇನು ಬಂದಾಗಿದೆ ಅಲ್ಲ, ಕೊಡದೆ ಉಪಾಯ ಉಂಟ. ಸೋಮಜಾಡೇನ ಸೋಮಜಾಡೇನ ಹೋ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಕಡೆಯಿಂದ ಉಡುಗೊರೆ ಮದುಮಗನ ಕೊರಳಿಗೆ, ಮದುಮಗನ ಕೊರಳಿಂದ ಮದುಮಗಳ ಹೆಗಲಿಗೆ, ಮತ್ತೆ ಬಂದಲ್ಲಿಗೆ. ಏನು ಸ್ವಾಮಿ, ಅದನ್ನು ಕೊಡ್ಲಿಕ್ಕಿಲ್ವ? ಅಲ್ಲ, ಹೋದಲ್ಲಿ ಎಲ್ಲ ಪಟ್ಟೆಯನ್ನು ಕೊಡ್ತಾ ಹೋದ್ರೆ ನನಗೆ ವರ್ಷಕ್ಕೆ ಪಟ್ಟೆ ಎಷ್ಟು ಬೇಕು? ಅದಕ್ಕೆ ಆದ್ದರಿಂದ ಕೊಟ್ಟ ಒಂದು ಶಾಸ್ತ್ರವನ್ನು ಮುಗಿಸುವುದಷ್ಟೇ. ಸರಿ ಸರಿ. ಆಯ್ತಲ್ಲ ಅಮ್ಮ, ಕಾರ್ಯಕ್ರಮದ ಮುಗೀತು. ಆ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಒಂದು ಹುಡುಗಿ ಇಳಿದು ಹೋಗುದು, ಹುಡುಗಿಯನ್ನು ಇಳಿಸಿಕೊಳ್ಳುದು. ಹೇಳಮ್ಮ, ಬಾಮ್ಮ, ಬಾಮ್ಮ, ಬಾ 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 ಬಾ. ಎಂತದು ಪುರೋಹಿತರೆ? ನೋಡಿ, ಓ ಅಲ್ಲಿ ಅದರ ಹಿಂದಿನಿಂದ ದೂರ ಹೋಗಿ ಕಟ್ಟಿ ಹಾಕ್ಬೇಕು. ಅಲ್ಲಿ ಹೋಗಿ ಹಗ್ಗ ಇಲ್ಲ ಅಂತ ಹುಡುಕಬಾರ್ದು. ಇದರಲ್ಲಿ ಹಗ್ಗ ಇಲ್ಲಿ ಉಂಟು. ಇದನ್ನು ಮುಟ್ಟಿದ್ಯಾ? ಅಯ್ಯೋ ದೇವರೇ, ಇದನ್ನು ಮುಟ್ಟಿ ನೀನು ಅಶುದ್ಧಗೊಳಿಸಿದ್ಯಲ್ಲ. ನಿನ್ನ ಕೈ ಮುರಿದು ಹೋಗ್ಲಿಕ್ಕೆ ಆ ಕೈಯನ್ನು ಒಳ್ಳೆ ಸ್ಥಳಕ್ಕೆ. ಪಾಪದಯ್ಯ, ಇದೆಂತದ್ದು? ಇದೆಂತದ್ದು ಹಗ್ಗವ? ಹಗ್ಗಲ್ಲ. ಅಯ್ಯೋ ಶಿವನೇ ಸಂಬಳಿಂಗ, ಯಾರವ ಸತ್ತವ? ನಿನ್ನ ಹಿರಿಯವ, ದೇವರ ಹೆಸರು ದೇವರ. ಇದೆಂತದ್ದು? ಎಂತದ್ದು? ಶನಿವಾರ. ಶನಿವಾರ ಅಲ್ಲ, ಆದಿತ್ಯವಾರ. ಭಾಷೆ ಕೆಟ್ಟವ. ಜನಿವಾರ, ಬರೇ ಜನಿವಾರ ಅಲ್ಲ. ಮತ್ತೆ ಇದು ಯಾವ ಜನಿವಾರ? ನರರ ಕರುಳಿನ ಜನಿವಾರ. ಅದನ್ನು ಹಾಕಿ ಇಲ್ಲಿಗೆ ಬರಬೇಕೆಂದು ಶಾಸ್ತ್ರ ಸಿದ್ಧಾಂತಂತೆ ನಾವು ಆಗಮಿಸಿದರೆ ಅದನ್ನು ಮುಟ್ಟಿ ಅಶುದ್ಧ ಮಾಡಿ. ಶಾಂತಕ್ಕ ಪಾಪಕ್ಕ, ಶಾಂತಕ್ಕ ಪಾಪಕ್ಕ. ಯಾರು ನಿನ್ನ ಹಿರಿಯವರು? ಅದಲ್ಲ. ಮತ್ತೆ ಈಗ ಇದನ್ನು ಶುದ್ಧ ಮಾಡ್ಬೇಕಾದ್ರೆ ಪಂಚಗವ್ಯ ಅಲ್ಲ, ದಶಗವ್ಯ ಮಾಡಿದ್ರು ಆಗ್ಲಿಕ್ಕಿಲ್ಲ. ಓ ಪುರೋಹಿತರೆ, ನೀವು ಯಾವ ಕಸಿ ಬೇಕಾದ್ರೂ ಮಾಡಿ, ನಮ್ಗೆ ಬೇಸರ ಇಲ್ಲ. ಓ ಅಲ್ಲಿ ಬೇಕಾದಷ್ಟು ನೀರುಂಟು, ಮೊದಲ ಸ್ನಾನ ಮಾಡಿ. ಹಾಗಾದ್ರೆ ನಾನು ಸ್ನಾನ ಮಾಡದೆ ಇಲ್ಲಿಗೆ ಬಂದಿದ್ದೆ ಅಂತ ನಿನ್ನ ಆಲೋಚನೆ? ಯಾರಿಗೂ ಗೊತ್ತು? ನಾವು ಹಾಗೆಲ್ಲ ನೀರಿನಲ್ಲಿ ಸ್ನಾನ ಮಾಡುವವರಲ್ಲ. ಹಾಗಾದ್ರೆ ಮಾಡುದೇ ಅಲ್ವಾ? ಮಾಡ್ತೇವೆ, ಮಂತ್ರ ಸ್ನಾನ. ಹೌದಾ? ನನಗೆ ಹೇಳಿ ಕೊಡ್ತೀರಾ? ಯಾಕೆ ಸೇವೆ ಮಾಡ್ತೇನೆ ನೀನು? ಅಮ್ಮ ನಿನ್ನೇ ಕರೆದು ಬಾ ಅಮ್ಮ. ಬಾ 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 ಆಯ್ತಾ? ಬಾ ಬರ್ರಿ. ಇದೆಂತದಯ್ಯ ಬಸವನ ಹಿಂದೆ ಬಾಲ ಅಂತ? ಅದು ಮುಂದೆ ಇರುವುದು. ಅದಕ್ಕೆ ಹಿಂದೆ ಇರ್ಲಿ, ನಿಲ್ಲೆಯ ಹಿಂದೆ. ನನಗೆ ಮದುವೆ ಆಗಿ ಅಭ್ಯಾಸ. ನಾನು ಹೇಳಿದ್ದಾನೆ ಹೋಗಿ ನಿಲ್ಲಿ, ಮತ್ತೆ ಕರೀತೇನೆ. ಒಟ್ಟಿಗೆ ಬರ್ತದೆ. ಎಲ್ಲಿ ಎಲ್ಲಿ ಅಂತ ಏನು ಹುಡುಗಿ ಓಡಿ ಹೋಗ್ತಲ್ಲ, ಅಧಿಕ ಪ್ರಸಂಗವೇ ಮಾಡುದು. ನಾನು ಬಂದದ್ದು ನನ್ನ ಹೆಂಡತಿ ಜೊತೆಯಲ್ಲಿ. ನಾನು ಹೇಳಿದ ನಿಮ್ಮ ಹೆಂಡತಿ ಮತ್ತೆ ಬನ್ನಿ, ಈಗ ಅಲ್ಲಿ ಕೂತ್ಕೊಳ್ಳಿ. ಅಮ್ಮ ನಾನು ಹೇಳಿದ ಹಾಗೆ ಹೇಳಿ ಆಯ್ತಾ? ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳು. ಅಣ್ಣಂದಿರೇ, ಅಕ್ಕಂದಿರೇ, ತಮ್ಮ ತಂಗಿಯಂದಿರೇ, ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನಮ್ಮ ಮೀಸದ ಕೊಂಬುದು ಕೈ ದೆಪ್ಪ ಓಡಿ ಆಟ ಆಡ್ತಾ ಇದ್ದೆ. ಬಂದಾಗ ಅಡೇಗೆ ಕೊಂಬು ತಿರುಗವೆ ಆಟ ಆಡಿ ನಿನ್ನ ಒಟ್ಟಿಗೆ ಹತ್ತು ಪುಂಜೇನೊಟ್ಟಿಗೆ ವಾ ನರಮಣಿ ಮಾರ ಅಯ್ಯಂಜಿ ನಾ ಕೊಂಬು ತಿರುಗ ಹೊಚ್ಚಿ 5 ಮಲ್ಲ ಕೊಂಬು ಮೂಲಲ. ಇವತ್ತು
ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಾಗೆ ಅಮ್ಮ, ಓ ಅಮ್ಮ, ಇಕಳಿ ಏನಾಯ್ತು? ಓ 9 ತಿಂಗಳು ಹೊತ್ತು ಎತ್ತು ಬೆಳೆಸಿದವಳು ನಾನು. ಹಾ, ಈಗ ಮದುವೆ ಮಾಡಿ ಕೊಡ್ತಿದ್ದೇನೆ. ಹೌದೌದು. ಹೊಸದಾದಂತ ಊರಿಗೆ ಹೋಗುದು. ಹಾ. ಅಲ್ಲಿ ಹೋದೊಳಗೆ ಹೊಸ ಪರಿಚಯ. ಹಾ. ನನ್ನ ಮಗಳನ್ನು ಕರೆದುಕೊಂಡು ಹೋಗಿ ಏನೆಲ್ಲ ಮಾಡ್ತಾರೋ ಏನು ಪುರೋಹಿತರೆ. ಅಷ್ಟೇ ಆ ವಿಷಯ. ನೀವು ಅಳುವಾಗ ನಾನು ಏನು ಅಂತ ಭಾವಿಸಿಕೊಂಡೆ. ಅಕಳೆ ನೀವೊಬ್ಬರತ್ತದ್ದೇ ತಡ. ಎಲ್ಲಾ ಹೆಂಗಸರು ಕಣ್ಣೀರು ಸುರಿಸುತ್ತಾ ಇದ್ದಾರೆ. ವಿಷಯ ಹೌದಪ್ಪ, ಏನು ಮಾಡ್ತಾನೋ ಮಾಡುವುದೆಂತದ್ದು. ಎಲ್ಲವರೂ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ಹೌದೌದು ಪುರೋಹಿತರೆ. ಮನೆಯ ಕೆಲಸ ಅರಮನೆಯಲ್ಲಿ ಹೇಳಿಕೊಡ್ಲಿಕ್ಕೆ ಜನ ಉಂಟು. ಅದಕ್ಕೆ ನೀವು ಓ ಈರ್ದಾಯ ಬುಳಿಪುಣಿ ಈರು ಬುಳಿಪುಣಿ ಆರು ಕೆಜಿ ಅಪ್ಪೆ ದಣ್ಣ ಕಣ್ಣೀರು ಬರ್ಪುಂಡು ನಮ್ಮದಾಯ ಬುಳಿಪುಣಿ ನಾಲ್ ಸರ್ ತಂಚಿಂಚಿ ಸಮ ಪೋಂಡ ಪೂರ ಸರಿಯಾಪುಂಡು ಬುಕ್ಕ ಕೈತ ಇಡೇ ಚೋರ ಬರ್ರವನ್ ಕಾವೇ ಹೋಯ್ ನೋಡಿ ಅವರಿಗೆ ಒಂದು ಕೈ ಮುಗಿರಿ ಆಶೀರ್ವಾದ ಕೇಳುವ ಕ್ರಮ. ಅಣ್ಣಂದಿರಿ ಅಕ್ಕಂದಿರಿ ಗುರು ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಅದು ಬಹಳ ಒಳ್ಳೇದು. ಯಾಕಂದ್ರೆ ಹೋದಲ್ಲೆಲ್ಲ ನನ್ನ ಹೆಂಡತಿಯನ್ನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ನನಗೆ ಹೆಂಡತಿಯನ್ನು ತಯಾರು ಮಾಡೋದೊಂದು ಕೆಲಸ ಆಯ್ತಲ್ಲ. ಮತ್ತೆ ಏನು ಸ್ವಾಮಿ, ಮತ್ತೆಂತ ನನಗೆ ಅಷ್ಟು ಗೊತ್ತಿಲ್ಲ. ನಾನು ನನ್ನ ಹೆಂಡತಿಯನ್ನೇ ಕರ್ಕೊಂಡು ಹೋಗುದು ಅಂತ ಹೇಳಿ ಮತ್ತೆ ಅದನ್ನೇ ಹೇಳಿದ್ದು. ಅದನ್ನೇ ಹೇಳಿ. ಹಾ, ಹಾಗೆ ಹೇಳಿ ಅವರನ್ನು ಆಶೀರ್ವಾದ ಪಡೆಯುವ ಕ್ರಮ ಅಂತ ಹೇಳಿ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗ್ತಿದ್ದೇನೆ. ಹಿರಿಯವರಿಗೆ ನೀವೆಲ್ಲ ಆಶೀರ್ವಾದ ಮಾಡಿ. ಅಮ್ಮ, ಮದುಮಕ್ಕಳೊಂದು ಹಾಲು ಕುಡಿಯುವ ವ್ಯವಸ್ಥೆ ಮಾಡಿ. ನೀವು ಮುಖ ನೋಡಿ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ಊಟ ಮಾಡಿ ಸೀದಾ ಹೋಗುವುದೇ. ಅವರೇನು ಇಲ್ಲಿಗೆ ಬರುವಾಗ ಹರಿ ಕೇಳಿ ಬಂದಿದ್ದಾರೆ. ನಾವು ಹೋದಲ್ಲಿ ಸ್ವಲ್ಪ ಊಟ ಮಾಡಿ ಬರ್ತೇವೆ ಅಂತ. ಜನ ಎಷ್ಟುಂಟು ಇವರಿಗೆಲ್ಲ ಬರ್ಬೇಕಲ್ವಾ? ಅವರಿಗೆಲ್ಲ ಹೊಟ್ಟೆ ತುಂಬಾನೇ ಊಟ ಹಾಕಬೇಕು. ಆದ್ರೆ ಈಗ ಎಬ್ಬಿಸಬೇಡ. ಅಲ್ಲ ಆಗಿದೆ ಅಲ್ಲಿ ಎಂತದಾಗಿದೆ ಎಲ್ಲ ಕತೆ ಮೋಸ ಆಗಿದೆ. ಭಟ್ರೊಂದು ಕತೆ ಮೋಸ ಭಟ್ರು ಹೋದ್ರ ಇದ್ದಾರೆ. ಪಾಯಸಕ್ಕೆ ಬೆಲ್ಲ ಅಂತ ಇಷ್ಟು ದೊಡ್ಡ ಹುಳಿ ಮುದ್ದೆ ಕೊಂಡೋಗಿ ಹಾಕಿದ್ದಾರೆ. ಹುಳಿ ಪಾಯಸ ಉಂಟಾಯ್ತು. ಅದಾಗುದಿಲ್ಲ, ಪಾಯಸ ಸಿಹಿ ಆಗ್ಬೇಕು. ಹೌದಾ? ಆದ್ದರಿಂದ ಇನ್ನು ಪಾಯಸ ಬೇರೆ ಆಗ್ಬೇಕಲ್ವಾ? ಹೌದು. ಇನ್ನು ಹೀಗೆ ಮಾಡುವ. ನಾವು ಈಗ ಇವತ್ತು ಬೆಳಿಗ್ಗೆ ಬಂದವರು ನಾಳೆ ಬೆಳಿಗ್ಗೆ ಅಲ್ಲದೆ ಇಲ್ಲಿಂದ ಕದಲುವುದಕ್ಕೆ ಸಾಧ್ಯ ಇಲ್ಲ ಅವ್ರು ಬಿಡ್ಲಿಕ್ಕಿಲ್ಲ ಅಲ್ವಾ? ಆದ್ರಿಂದ ಈಗ ಆದದ್ದನ್ನು ನಾವು ಊಟ ಮಾಡುವ. ಬೆನ್ನಿಗೆ ನಿಮ್ಗೆ ಎಲೆ ಹಾಕುವ.